ನಮಸ್ಕಾರ ವೀಕ್ಷಕರೇ. ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ಬದಲಾಗಿದ್ದು ಸುವೇಂದು ಸಿಎಂ ಆಗಿದ್ದು ಕೊಟ್ಟಿರೋ ಭರವಸೆಗಳನ್ನ ಈಡೇರಿಸುವುದರ ಜೊತೆಗೆ ಖಡಕ್ ಆಡಳಿತವನ್ನ ನೀಡ್ತಾ ಇರೋದು ಒಂದು ಚಾಪ್ಟರ್ ಆದ್ರೆ, ಈಗ ಟಿಎಂಸಿ ಆಂತರಿಕ ವಿಚಾರವೇ ಇನ್ನೊಂದು ಚಾಪ್ಟರ್ ಎನ್ನಿಸ್ಕೊಳ್ತಾ ಇದೆ. ಹೀನಾಯ ಸೋಲಿನ ಬಳಿಕ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ನಾನಾ ರೀತಿಯ ತಂತ್ರಕ್ಕೆ ಮಮತಾ ಬ್ಯಾನರ್ಜಿ ಮುಂದಾದ್ರು. ಆದ್ರೆ ಈಗ ತಮ್ಮ ಪಕ್ಷವನ್ನ ಉಳಿಸಿಕೊಳ್ಳೋದೇ ಕಷ್ಟ ಆಗ್ತಾ ಇದೆ. ಬಿಜೆಪಿ ಕಡೆಯಿಂದ ಯಾವ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆಯೋ ಗೊತ್ತಿಲ್ಲ, ಆದ್ರೆ ತಮ್ಮವರೇ ದೀದಿಗೆ ಬೆವರಿಳಿಸ್ತಾ ಇದ್ದಾರೆ. ಇದನ್ನ ನೋಡ್ತಾ ಇದ್ರೆ ಮತ್ತೆ ಟಿಎಂಸಿ ಅಧಿಕಾರ ಹಿಡಿಯೋದು ಕನಸಿನ ಮಾತು ಎನಿಸ್ಕೊಳ್ತಾ ಇದೆ. ಈಗ ಈ ಹೊತ್ತಲ್ಲಿ ಉದ್ಧವ್, ಶರದ್ ಪವಾರ್ ಸಾಲಿಗೆ ಮಮತಾ ಬ್ಯಾನರ್ಜಿ ಸೇರ್ತಾ ಇರುವಂತಿದೆ. ಹಾಗಿದ್ರೆ ಮುಂದಿನ ಸರದಿ ಕಾಂಗ್ರೆಸ್ನದ್ದ ಅನ್ನೋ ರೀತಿಯ ಚರ್ಚೆಗಳು ಕೂಡ ಶುರುವಾಗಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತೀಯ ರಾಜಕೀಯ ಟ್ರೆಂಡ್ ನಿಜಕ್ಕೂ ಬದಲಾಗ್ತಾ ಇದೆ. ಮೇಲ್ನೋಟಕ್ಕೆ ಎಲ್ಲವೂ ಬಿಜೆಪಿ ಪರವಾಗಿದೆ ಅನ್ನೋದು ಕಂಡ್ರೂ ಅದು ವಾಸ್ತವ ಅಲ್ಲ. ರಾಜಕೀಯ ಈಗ 100ಕ್ಕೆ 100 ಸೈದ್ಧಾಂತಿಕವಾಗಿ ಬದಲಾಗ್ತಾ ಇದೆ. ರಾಷ್ಟ್ರೀಯತೆ, ಹಿಂದುತ್ವ, ದೇಶದ ಹಿತದೃಷ್ಟಿ, ಭದ್ರತೆ, ದೂರದೃಷ್ಟಿ, ಇದರ ಪರವಾಗಿರುವವರು ಹಾಗೂ ಇದರ ವಿರುದ್ಧವಾಗಿರುವವರು ಎರಡೇ ಕ್ಯಾಟಗರಿ ಇದೆ. ಸದ್ಯ ರಾಷ್ಟ್ರೀಯತೆಗೆ ಹಾಗೂ ಹಿಂದುತ್ವಕ್ಕೆ ಇರೋದು ಒಂದೇ ಪಕ್ಷ, ಅದು ಬಿಜೆಪಿ ಆಗಿರೋದ್ರಿಂದ ಕಮಲ ಪಾಳಯಕ್ಕೆ ದೊಡ್ಡ ಕಾಂಪಿಟೇಟರ್ ಯಾರೂ ಇಲ್ಲದಂತಾಗಿದೆ. ಉಳಿದವರೆಲ್ಲರದ್ದು ಒಂದೇ ಸಿದ್ಧಾಂತ ಹಾಗೂ ಬೇರೆ ಬೇರೆ ಪಕ್ಷಗಳಾಗಿರೋದ್ರಿಂದ ಇದು ಕೂಡ ಬ್ಯಾಕ್ ಫೈರ್ಗೆ ಕಾರಣವಾಗ್ತಾ ಇದೆ. ಈ ಹೊತ್ತಲ್ಲಿ ಪ್ರಾದೇಶಿಕ ಪಕ್ಷಗಳು ನಾವು ಸೇಫ್ ಝೋನ್ ನಲ್ಲಿದ್ದೀವಿ, ನಮ್ಮ ರಾಜ್ಯದಲ್ಲಿ ನಾವೇ ಕಿಂಗ್ ಆದ್ರೆ ಸಾಕು ಅನ್ನೋ ರೀತಿ ಇದ್ವು. ಆದ್ರೆ ಅದು ಈಗ ಸಾಕಾಗೋದಿಲ್ಲ ಅನ್ನೋದಕ್ಕೆ ತೃಣಮೂಲ ಕಾಂಗ್ರೆಸ್ ಬೆಸ್ಟ್ ಎಕ್ಸಾಂಪಲ್ ಎನ್ನಿಸ್ಕೊಳ್ತಾ ಇದೆ. ಭಾರತದ ಚುನಾವಣೆಯ ಸಹಜ ಪ್ರಕ್ರಿಯೆ ಅಂದ್ರೆ ಗೆದ್ದವರು ಅಧಿಕಾರ ಹಿಡಿತಾರೆ, ಸೋತವರು ವಿಪಕ್ಷದಲ್ಲಿ ಕೂರ್ತಾರೆ ಅಥವಾ ಮುಂದಿನ ಸಲ ಹೆಚ್ಚಿನ ಇಂಪ್ಯಾಕ್ಟ್ ಮಾಡೋ ಕಡೆಗೆ ಗಮನವನ್ನ ಹರಿಸ್ತಾರೆ. ಆದ್ರೆ ಒಂದು ಸೋಲು ಇಡೀ ಪಕ್ಷವನ್ನ ಮುಳುಗಿಸೋ ರೇಂಜ್ಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂದ್ರೆ ಆ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಕ್ಲಿಯರ್ ಆದಂತಾಗುತ್ತೆ. ಈಗ ಟಿಎಂಸಿಯಲ್ಲಿ ಆಗಿರೋದು ಅದೇ. ಸೋಲಿನ ಬಳಿಕ ಟಿಎಂಸಿಯಲ್ಲಿ ಒಗ್ಗಟ್ಟಿಗೆ ಜಾಗವೇ ಇಲ್ಲದಂತಾಗಿದೆ. ಮಮತಾ ನಡೆಸ್ತಾ ಇರೋ ಮೀಟಿಂಗ್ ಅಥವಾ ಹೋರಾಟಗಳಿಗೆ ಸ್ವಪಕ್ಷೀಯರ ಬೆಂಬಲವೇ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿದ್ದ ವಾತಾವರಣ ಈಗ ಇನ್ನೂ ಹದಗೆಟ್ಟಿದ್ದು, ಸುಮಾರು 60 ಶಾಸಕರು ತಮ್ಮದೇ ಗುಂಪನ್ನ ಮಾಡಿಕೊಂಡು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಬಹಿರಂಗವಾಗ್ತಾ ಇದೆ. ಫೇಕ್ ಸಿಗ್ನೇಚರ್ ವಿಚಾರ ದೊಡ್ಡದಾಗ್ತಾ ಇದ್ದ ಹಾಗೆ ಶಾಸಕರಾದ ರಿತಬ್ರತಾ ಬ್ಯಾನರ್ಜಿ ಹಾಗೂ ಸಂದೀಪನ್ ಸಹಾರನ್ನ ಟಿಎಂಸಿ ಹೈಕಮಾಂಡ್ ಪಕ್ಷದಿಂದ ಹೊರ ಹಾಕಿತ್ತು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆ ಈ ಕ್ರಮ ಅನ್ನೋದನ್ನ ಹೇಳ್ಕೊಂಡಿತ್ತು. ಆದ್ರೆ ಈಗ ನೋಡಿದ್ರೆ ಅವರೇ ಕಿಂಗ್ ಆಗೋ ರೀತಿ ಕಾಣಿಸ್ತಾ ಇದೆ. ಮೊನ್ನೆ ಮಮತಾ ನೇತೃತ್ವದಲ್ಲಿ ಮಹತ್ವದ ಮೀಟಿಂಗ್ ಒಂದನ್ನ ಕರೆಯಲಾಗಿತ್ತು. ಆದ್ರೆ ಆ ಮೀಟಿಂಗ್ಗೆ 80 ಶಾಸಕರ ಪೈಕಿ ಅಟೆಂಡ್ ಆಗಿದ್ದು ಕೇವಲ 20 ಶಾಸಕರು ಮಾತ್ರ. ಉಳಿದ 60 ಶಾಸಕರು ಕೈಗೆ ಸಿಗದಂತೆ ಎಸ್ಕೇಪ್ ಆಗಿದ್ರು. ಅವರೆಲ್ಲ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಉಚ್ಚಾಟನೆಗೊಂಡಿರೋ ನಾಯಕರ ಜೊತೆಗೆ ಗಟ್ಟಿಯಾಗಿ ನಿಂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಪಕ್ಷವನ್ನ ಮತ್ತೆ ಮುನ್ನೆಲೆಗೆ ತರಬೇಕು ಅಂತ ಅಭಿಷೇಕ್ ಬ್ಯಾನರ್ಜಿ ಏಟುಗಳನ್ನ ತಿಂತಾ ಇದ್ರೆ, ಇವರೆಲ್ಲ ಸರಿಯಾದ ಸಮಯಕ್ಕೆ ಕೈ ಕೊಡ್ತಾ ಇದ್ದಾರೆ. ಇದನ್ನ ಮರೆಮಾಚೋದಕ್ಕೆ ಮಮತಾ ಆಪ್ತ ನಾಯಕರು ಅವರೆಲ್ಲ ಪಾಪ ಬ್ಯುಸಿ ಇದ್ರು, ನಮ್ಮ ಅಭಿಷೇಕ್ ರಸ್ತೆ ಮಧ್ಯೆ ಅಟ್ಟಾಡಿಸಿ ಹೊಡೆದ್ರಲ್ಲ, ಅದನ್ನ ವಿರೋಧಿಸೋದು ಹೇಗೆ ಅಂತ ಪ್ಲಾನ್ ಮಾಡ್ತಾ ಇದ್ರು. ಆ ಕಾರಣಕ್ಕೆ ಬರ್ಲಿಲ್ಲ ಅಂತ ತೇಪೆ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಂಥ ಚಂದಮಾಮನ ಕತೆ ಹೇಳಿ 15 ವರ್ಷ ಬಂಗಾಳದ ಜನರನ್ನ ಯಾಮಾರಿಸಿದ್ರು. ಆದ್ರೆ ಈಗ ಇಂಥ ಕತೆಗಳನ್ನ ನಂಬೋದಕ್ಕೆ ಯಾರು ರೆಡಿ ಇಲ್ಲ ಅನ್ನೋ ಹಾಗೆ ಟಿಎಂಸಿ ಒಡೆದು ಚೂರಾಗೋ ಬಗ್ಗೆ ವ್ಯಾಪಕವಾಗಿ ಚರ್ಚೆಗಳು ಜೋರಾಗ್ತಾ ಇದೆ. ಹೇಗೆ ಮಹಾರಾಷ್ಟ್ರದಲ್ಲಿ ಉದ್ಧವ್ ಒಡೆತನದಲ್ಲಿದ್ದ ಶಿವಸೇನೆ ಹಾಗೂ ಶರದ್ ಪವಾರ್ ಒಡೆತನದಲ್ಲಿದ್ದ ಎನ್ಸಿಪಿ ಇಬ್ಬಾಗ ಆಯ್ತೋ, ಟಿಎಂಸಿ ಕೂಡ ಇಬ್ಬಾಗ ಆಗುತ್ತೆ ಅನ್ನೋ ಸುದ್ದಿಗಳು ದಟ್ಟವಾಗ್ತಾ ಇದೆ. ಇದರಿಂದ ಮಮತಾಗೆ ರಾಜಕೀಯ ನಷ್ಟ ಅನ್ನೋದು ಕನ್ಫರ್ಮ್ ಆದ್ರೆ ಯಾವ ರೀತಿ ನಷ್ಟ ಅನ್ನೋದೇ ಇಂಟ್ರೆಸ್ಟಿಂಗ್. 80ರಲ್ಲಿ 60 ಶಾಸಕರು ಮಮತಾ ವಿರುದ್ಧ ನಿಂತಿದ್ದಾರೆ ಅಂದ್ರೆ 2/3 ಮೆಜಾರಿಟಿ ಅವರ ವಿರುದ್ಧವಾಗಿಯೇ ಇದೆ ಅಂತ ಆಯ್ತು. ಈಗ ರೆಬೆಲ್ಗಳು ನಮಗೆ ಟಿಎಂಸಿ ಬೇಕು, ಮಮತಾ ಬೇಡ ಅಂತ ನಿರ್ಧಾರ ತಗೊಂಡು ಕೋರ್ಟ್ ಮೆಟ್ಟಿಲು ಹೋದ್ರು ಅಂದ್ರೆ ತೃಣಮೂಲದ ಚಿಹ್ನೆ ರೆಬೆಲ್ಗಳ ಪಾಲಾಗುತ್ತೆ. ಅದೇ ಒರಿಜಿನಲ್ ಟಿಎಂಸಿ ಅನ್ನಿಸ್ಕೊಡುತ್ತೆ. ಮಮತಾ ತಮ್ಮ ಹಳೆ ಪಕ್ಷಕ್ಕೆ ಹೊಸ ಸಿಂಬಲ್ ಹುಡುಕೋ ಪರಿಸ್ಥಿತಿ ಬರುತ್ತೆ. ಇದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಇಲ್ವಾ? ರೆಬೆಲ್ಗಳನ್ನ ಸಮಾಧಾನ ಪಡಿಸೋದಕ್ಕೆ ಆಗೋದಿಲ್ವಾ ಅಂತ ಕೇಳಿದ್ರೆ ಹೇಗೆ ಸಾಧ್ಯ ಅನ್ನೋದು ಮೊದಲ ಪ್ರಶ್ನೆ. ಯಾಕಂದ್ರೆ ಬಂಗಾಳದ ಮಟ್ಟಿಗೆ ಟಿಎಂಸಿಯಲ್ಲಿ ಹಲವು ಪ್ರಮುಖ ನಾಯಕರಿದ್ರು. ಹೊರಗಡೆ ಹೈಲೈಟ್ ಆಗ್ತಾ ಇದ್ದಿದ್ದು ಅದು ಮಮತಾ ಪಕ್ಷ ಅಂತಲೇ. ಸರಿ, ಹೆಸರು ಯಾರದಿದ್ರಿ ಏನಂತೆ, ಆಡಳಿತ ಅಧಿಕಾರ ಮುಖ್ಯ ಅಲ್ವಾ? ಇದರಿಂದ ಏನ್ ಸಮಸ್ಯೆ ಅಂತ ನೋಡಿದ್ರೆ ಟಿಎಂಸಿ ಈ ಪಾರ್ಟಿ ಪತನ ಆಗೋದಕ್ಕೆ ಕಾರಣ ಕೂಡ ಅದೇ ಮಮತಾ. ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕೊಟ್ಟಿಲ್ಲ, ಬಂಗಾಳ ಅಭಿವೃದ್ಧಿ ಆಗಿಲ್ಲ, ಎಲ್ಲಾ ಕಡೆ ಬರೀ ಹಗರಣಗಳೇ. ಎಲೆಕ್ಷನ್ ಬಂತು ಅಂದ್ರೆ ಹಿಂಸಾಚಾರ, ಚುನಾವಣೆ ಗೆಲ್ಲೋದಕ್ಕೆ ಡ್ರಾಮಾ. ಇದೆಲ್ಲ ಯಾರಿಂದ ಅಂತ ಕೇಳಿದ್ರೆ ಒನ್ ವರ್ಡ್ ಉತ್ತರ ಮಮತಾ ಅನ್ನೋದು. ಹೀಗಿರುವಾಗ ಅವರನ್ನ ನೆಚ್ಚಿಕೊಂಡು ಎಷ್ಟು ದಿನ ಕೂರೋದಕ್ಕೆ ಸಾಧ್ಯ?
ಇದೇ ಕಾರಣಕ್ಕೆ ಪಕ್ಷ ಇಬ್ಬಾಗ ಆದ್ರೂ ಪರವಾಗಿಲ್ಲ, ನಾವು ಮಮತಾ ಜೊತೆಗೆ ಹೋಗೋದಿಲ್ಲ ಅಂತ ನಾಯಕರು ನಿರ್ಧಾರ ಮಾಡಿದಂತಿದೆ. ಹಾಗಿದ್ರೆ ಇಷ್ಟು ದಿನ ಜೊತೆಗಿದ್ದವರು ಕಷ್ಟದ ಸಂದರ್ಭದಲ್ಲಿ ಮಮತಾ ಕೈ ಬಿಟ್ಟು ಹೋಗೋದು ಸರಿನಾ ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರವನ್ನ ನೋಡ್ತಾ ಹೋದ್ರೆ ಇನ್ನೇನು ಮಾಡ್ಬೇಕಿತ್ತಪ್ಪ ಅನ್ನೋ ಪ್ರಶ್ನೆ ಕೇಳಬಹುದು. ಯಾಕಂದ್ರೆ ಪ್ರಾದೇಶಿಕ ಪಕ್ಷಗಳು ಅಂದ್ರೆ ಅದನ್ನ ಕುಟುಂಬ ಪಕ್ಷಗಳು ಅಂತ ನಿಸ್ಸಂದೇಹವಾಗಿ ಹೇಳ್ಬೋದು. ಈಗ ಟಿಎಂಸಿ ವಿಚಾರಕ್ಕೆ ಬಂದ್ರೆ ಮಮತಾ ಹಾಗೂ ಅವರ ಕೈಯಲ್ಲಿರೋ ಪಕ್ಷಕ್ಕೆ ಡ್ಯಾಮೇಜ್ ಆಯ್ತು ಅಂದ್ರೆ ಅದರಿಂದ ಅವರು ಹೊರಬರ್ತಾರೆ, ಅವರ ಫ್ಯಾಮಿಲಿ ಸರ್ವೈವ್ ಆಗುತ್ತೆ. ಆದ್ರೆ ಅವರನ್ನೇ ನಂಬಿಕೊಂಡು ಬಂದಿರೋ ನಾಯಕರ ಭವಿಷ್ಯ ಏನು? ಒಂದು ಕಾಲದಲ್ಲಿ ಟಿಎಂಸಿ ಹೆಸರಲ್ಲಿ ನಾಯಿಯನ್ನ ನಿಲ್ಸಿದ್ರು ಗೆದ್ದು ಬರ್ತಾ ಇತ್ತು. ಈಗ ಅದೇ ಟಿಎಂಸಿ ಹೆಸರು ಕೇಳಿದ್ರೆ ಜನರು ಹುಚ್ಚು ನಾಯಿಗೆ ಹೊಡೆಯೋ ಹಾಗೆ ಹೊಡಿತಾ ಇದ್ದಾರೆ. ಅದಕ್ಕೆ ಕಾರಣ ಮಮತಾ ದುರಾಡಳಿತ. ಕೊನೆ ಪಕ್ಷ ಮಮತಾ ಇಲ್ಲದ ಟಿಎಂಸಿಯನ್ನಾದ್ರೂ ಜನರು ಹಂತ ಹಂತವಾಗಿ ನಂಬಬಹುದಾ ಅನ್ನೋದನ್ನ ನೋಡೋದು ಉಳಿದ ನಾಯಕರಿಗೆ ಅತ್ಯಗತ್ಯವಾಗಿದೆ. ಇನ್ನು ಇದು ಯಾರಿಗೆ ಮೆಸೇಜ್ ಕೊಡ್ತಾ ಇದೆ ಅಂತ ನೋಡಿದ್ರೆ ಕಾಂಗ್ರೆಸ್ಗೆ ಅನ್ನೋ ಮಾತುಗಳು ಕೂಡ ಬರ್ತಾ ಇದೆ. ಯಾಕಂದ್ರೆ ದೇಶದ ಹಳೆಯ ಪಕ್ಷ ಎನ್ನಿಸಿಕೊಂಡಿದ್ದ ಕಾಂಗ್ರೆಸ್ ಈಗ ಹಳಿ ತಪ್ಪಿದೆ. ದೊಡ್ಡ ಪಕ್ಷ ಎನ್ನಿಸಿಕೊಂಡವರಿಗೆ ದೊಡ್ಡ ಗಂಡಾಂತರಗಳು ಮಾಮೂಲಾಗಿದೆ. ಪಕ್ಷದ ಒಳಗೆ ಆಂತರಿಕ ಜಟಾಪಟಿಗಳು ಮ್ಯಾಂಡೇಟ್ ಆಗಿವೆ. ನಾಯಕತ್ವದ ವಿಚಾರದಲ್ಲಿ ಅಸಮಾಧಾನ ಆಗಾಗ ಬಹಿರಂಗ ಆಗ್ತಾನೆ ಇರುತ್ತೆ. ಅರ್ಹತೆ ಇದ್ರೂ ಅವಕಾಶ ಇಲ್ಲ ಎನಿಸ್ಕೊಂಡಿರೋ ನಾಯಕರ ದೊಡ್ಡ ಲಿಸ್ಟೇ ಇದೆ. ರಾಹುಲ್ ಗಾಂಧಿಯಿಂದ ಬಿಜೆಪಿಯನ್ನ ಹಾಗೂ ಮೋದಿಯನ್ನ ಸಮರ್ಪಕವಾಗಿ ವಿರೋಧಿಸೋದಕ್ಕೆ ಆಗ್ತಾ ಇಲ್ಲ ಅಂದಾಗ ಎಷ್ಟು ದಿನ ನಾಯಕರು ಅಲ್ಲೇ ಉಳಿತಾರೆ? ಸೈದ್ಧಾಂತಿಕವಾಗಿ ಬೇರೆ ಪಕ್ಷಗಳು ಸೂಟ್ ಆಗೋದಿಲ್ಲ, ಅಲ್ಲಿಗೆ ಹೋದ್ರೆ ವರ್ಚಸ್ಸೇ ಹೋಗುತ್ತೆ, ಇಲ್ಲೇ ಇದ್ರೆ ವರ್ಚಸ್ಸು ಬರೋದೇ ಇಲ್ಲ ಅಂದಾಗ ಇದೇ ರೀತಿ ರೆಬೆಲ್ ಆಗಿ ಪಕ್ಷ ಹೋಳಾಗೋ ಸಾಧ್ಯತೆ ದಟ್ಟವಾಗಿದೆ. ಶಿವಸೇನೆ ಎನ್ಸಿಪಿ ಈಗ ಅದೇ ಹಾದಿಯಲ್ಲಿ ತೃಣಮೂಲ ಕಾಂಗ್ರೆಸ್ ಇರುವಾಗ ಕಾಂಗ್ರೆಸ್ಗೂ ಕೂಡ ಇದು ತಪ್ಪಿದ್ದಲ್ಲ ಅಂತ ಚರ್ಚೆಗಳು ನಡೀತಾ ಇದೆ. ಇನ್ನು ಈ ಬೆಳವಣಿಗೆಯಿಂದ ಕೇವಲ ಟಿಎಂಸಿಗೆ ಮಾತ್ರ ಸಮಸ್ಯೆ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಇದು ಇಂಡಿ ಒಕ್ಕೂಟಕ್ಕೂ ದೊಡ್ಡ ಹೊಡೆತ ಕೊಡೋ ಸಾಧ್ಯತೆ ಇದೆ. ಹೇಗೆ ಅಂತ ಕೇಳಿದ್ರೆ ಮೂಲ ಧರ್ಮೀಯರಿಗಿಂತ ಮತಾಂತರ ಆದವರಿಗೆ ಹೇಗೆ ಮತಾಂಧತೆ ಜಾಸ್ತಿ ಇರುತ್ತೋ ಹಾಗೆ ಪಕ್ಷ ಒಡೆದ ಬಳಿಕ ಆ ಎರಡು ಗುಂಪುಗಳ ನಡುವೆ ವಿರೋಧ ದೊಡ್ಡ ಮಟ್ಟದಲ್ಲಿರುತ್ತೆ. ನೀವೇನೇ ಮಾಡಿದ್ರು ನಾವು ಅದಕ್ಕೆ ವಿರುದ್ಧವಾಗಿ ನಡಿತೀವಿ ಅನ್ನೋದಕ್ಕೆ ಕಟಿಬದ್ಧರಾಗಿರ್ತಾರೆ. ಶಿವಸೇನೆ ವಿಚಾರದಲ್ಲಿ ಒಬ್ರು ಕಾಂಗ್ರೆಸ್ ಜೊತೆಗೆ ಹೋದ್ರು, ಇನ್ನೊಬ್ರು ಎನ್ಡಿಎಗೆ ಬಂದ್ರು. ಎನ್ಸಿಪಿಯಲ್ಲೂ ಹಾಗೆ ಆಯ್ತು. ಆದ್ರೆ ಟಿಎಂಸಿಯಲ್ಲಿ ಎನ್ಡಿಎಗೆ ಬರೋ ಸಾಧ್ಯತೆ ಕಡಿಮೆ. ಆದ್ರೆ ವಿಪಕ್ಷದಲ್ಲಿ ಇದ್ದುಕೊಂಡೇ ಮಮತಾಗೆ ವಿರೋಧಿಸೋ ಮೂಲಕ ದೇಶಕ್ಕೆ ಪೂರಕವಾಗುವ ಕೆಲಸಗಳಿಗೆ ಬೆಂಬಲ ಕೊಡೋ ಸಾಧ್ಯತೆ ದಟ್ಟವಾಗಿದೆ. ಇನ್ನೂ ಕ್ಲಿಯರ್ ಆಗಿ ನೋಡೋದಾದ್ರೆ ಇಂಡಿ ಒಕ್ಕೂಟದಲ್ಲಿ ಟಿಎಂಸಿ ಬಲ ಮುಕ್ಕಾಲು ವಾಸಿ ಕುಗ್ಗಿ ಹೋದಂತಾಗುತ್ತೆ. ಇದು ಬಂಗಾಳದಲ್ಲಿ ಬಿಜೆಪಿಗೆ ಡಬಲ್ ಅಡ್ವಾಂಟೇಜ್ ಆಗ್ತಾ ಇದೆ. ಅಲ್ಲಿಗೆ ಮಮತಾ ಬ್ಯಾನರ್ಜಿ ರಾಜಕೀಯ ಅಂತ್ಯವಾಗ್ತಾ ಇದೆ ಅನ್ನೋದನ್ನ ನಿಸ್ಸಂದೇಹವಾಗಿ ಹೇಳಬಹುದು ಅನ್ನೋ ಮಟ್ಟಕ್ಕೆ ಟಿಎಂಸಿ ಬಂದು ನಿಂತಿದೆ. ಇಷ್ಟಾದ ಬಳಿಕವಾದ್ರೂ ಮಮತಾ ಸರಿಯಾದ ರೀತಿಯ ರಾಜಕೀಯ ಮಾಡ್ತಾರಾ ಅಂತ ಕೇಳಿದ್ರೆ ಇಲ್ಲ. ಮತ್ತದೇ ಬೀದಿರಂಪ, ಮತ್ತದೇ ಕಚ್ಚಾಟ, ಮತ್ತದೇ ಹಲ್ಲೆ ಆಯ್ತು ಅಂತ ಅಳೋದು, ಕ್ಯಾಮರಾ ಮುಂದೆ ನಾಟಕ. ಒಂಥರ ಅಪ್ಡೇಟ್ ಆಗದೆ ಇರೋ ಹಳೆ ಸಿನಿಮಾ ನಿರ್ದೇಶಕರು ಅಸ್ತಿತ್ವ ಕಳೆದುಕೊಳ್ಳೋ ಹಾಗೆ ಅಪ್ಡೇಟ್ ಆಗದ ರಾಜಕಾರಣಿಗಳು ತೆರೆಮರೆಗೆ ಸರಿಯೋ ಸಾಧ್ಯತೆ ದಟ್ಟವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.